ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ಕ್ಲಾಸಲ್ಲಿ ನಾವು ಇಂಡಿಯನ್ ಎಕಾನಮಿಯನ್ನ, ಭಾರತ ಅರ್ಥವ್ಯವಸ್ಥೆಯ ವಿಷಯವನ್ನ ಅದರ ಚರ್ಚೆಯನ್ನು ಪ್ರಾರಂಭ ಮಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಭಾರತದ ಅರ್ಥವ್ಯವಸ್ಥೆಯ ರಚನೆಯನ್ನು ತಿಳಿದುಕೊಳ್ಳೋಣ. ಹಿಂದಿನ ಕ್ಲಾಸ್ನಲ್ಲಿ ತಾವು ಒಂದು ಭೂಪಟವನ್ನು ನೋಡಿದ್ವಿ. ಇಡೀ ಜಗತ್ತು ಹೇಗಿದೆ, ಯಾವ ರಾಷ್ಟ್ರಗಳು ಎಲ್ಲಿ ಲೊಕೇಟ್ ಆಗಿವೆ, ಭಾರತ ಇಡೀ ಜಗತ್ತಿನ ಭೂಪಟದಲ್ಲಿ ಎಲ್ಲಿ ಗೋಚರವಾಗುತ್ತೆ, ಹಾಗೂ ಯಾವ ರಾಷ್ಟ್ರಗಳು ಮುಂದುವರೆದ ರಾಷ್ಟ್ರಗಳು, ಯಾವುದು ಹಿಂದುಳಿದ ರಾಷ್ಟ್ರ ಇತ್ಯಾದಿ ವಿಷಯವನ್ನ ನಾವು ಈ ಹಿಂದಿನ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಅದರ ಜೊತೆಗೆ ಬಂಡವಾಳದ ಅರ್ಥವ್ಯವಸ್ಥೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದರೆ ಏನು, ಸಮಾಜವಾದದ ಅರ್ಥವ್ಯವಸ್ಥೆ ಅಂದರೆ ಏನು ಇತ್ಯಾದಿ ವಿಷಯಗಳನ್ನು ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಆ ಒಂದು ವಿಷಯವನ್ನ ಗಮನದಲ್ಲಿಟ್ಟುಕೊಂಡೇನೆ ಈ ಭಾಗವನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಭಾರತದ ಅರ್ಥವ್ಯವಸ್ಥೆಯ ರಚನೆ ಅಂತ. ಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕಾನಮಿ. ಒಂದು ದೇಶದ ಅರ್ಥವ್ಯವಸ್ಥೆ ಅಂದ್ರೆ ಏನು? ವಾಟ್ ಈಸ್ ಮೆಂಟ್ ಬೈ ಆನ್ ಎಕಾನಮಿ? ಅರ್ಥವ್ಯವಸ್ಥೆ ಅಂದ್ರೆ ಏನು? ಸಾಮಾನ್ಯವಾಗಿ ನಾವು ಒಂದು ಸರಳ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ, ರಾಜಕೀಯವಾಗಿ ನಾವು ಹೇಗೆ ರಾಷ್ಟ್ರ ಅಥವಾ ದೇಶ ಅಂತ ಗುರುತಿಸ್ತೀವೋ, ಒಂದು ಪ್ರದೇಶವನ್ನ, ಒಂದು ಭೌಗೋಳಿಕ ಪ್ರದೇಶವನ್ನ ರಾಷ್ಟ್ರ ಅಥವಾ ದೇಶ ಅಂತ ಗುರುತಿಸಿದಾಗ ಅದು ರಾಜಕೀಯವಾದಂತಹ ಗುರುತಾಗಿರುತ್ತೆ. ಅದೇ ರೀತಿ ಆರ್ಥಿಕವಾಗಿ ನಾವು ಒಂದು ದೇಶವನ್ನ, ಭೌಗೋಳಿಕ ಪ್ರದೇಶವನ್ನ ಗುರುತಿಸುವುದಾದರೆ ಅದಕ್ಕೆ ಅರ್ಥವ್ಯವಸ್ಥೆ ಅಂತ ಕರೀತೇವೆ. ಇದು ಬಹಳ ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದಾದಂತಹ ಒಂದು ಅರ್ಥ, ಅಂದ್ರೆ ಒಂದು ಪದದ ಅರ್ಥ ಅಂತ. ಆದರೆ ಅರ್ಥವ್ಯವಸ್ಥೆ ಎಂಬ ಪದದ ಅರ್ಥ ಇಷ್ಟಕ್ಕೆ ನಿಲ್ಲೋದಿಲ್ಲ ಅಥವಾ ಇಷ್ಟನ್ನೇ ಒಳಗೊಳ್ಳೋದಿಲ್ಲ. ಅರ್ಥವ್ಯವಸ್ಥೆ ಅಂತ ಹೇಳಿದ್ರೆ ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ನಡೆಯುವಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳು ಸೇರಿಕೊಂಡಿರುತ್ತೆ. ಅಲ್ಲಿ ಇರುವಂತಹ ಬೇರೆ ಬೇರೆ ರೀತಿಯ ಆರ್ಥಿಕ ರೂಢಿಗಳು, ಆರ್ಥಿಕ ಸಂಸ್ಥೆಗಳು, ಆರ್ಥಿಕ ವಲಯಗಳು, ಅದು ಪ್ರಾಥಮಿಕ ಇರ್ಬೋದು, ದ್ವಿತೀಯ ಇರ್ಬೋದು, ತೃತೀಯ ಇರಬಹುದು, ಅದರೊಟ್ಟಿಗೆ ಯಾವ ರೀತಿಯಲ್ಲಿ ಆರ್ಥಿಕ ನೀತಿಗಳ ರಚನೆ ಆಗ್ತಾ ಇರುತ್ತೆ ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ, ಅಂದ್ರೆ ಆರ್ಥಿಕ ರೂಪುರೇಷೆಗಳು, ನೀತಿ ನಿಯಮಗಳು, ಆರ್ಥಿಕ ಮಧ್ಯಸ್ಥಗಾರರು, ಈ ಎಲ್ಲವನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಗೆ ನಾವು ಅರ್ಥವ್ಯವಸ್ಥೆ ಅಂತ ಕರೀತೇವೆ. ಈಗ ಹೇಳಿದಂತಹ ಈ ಎಲ್ಲ ಎಂಟಿಟಿಗಳಲ್ಲಿ, ಪ್ರತಿಯೊಂದು ವಲಯದಲ್ಲಿ ಪ್ರತಿಯೊಂದಕ್ಕೂ ಒಂದು ರೀತಿಯಾದಂತಹ ಒಂದು ಕೋಆರ್ಡಿನೇಷನ್ ಇರುತ್ತೆ ಅಥವಾ ಒಂದು ಸಂಬಂಧ ಇರುತ್ತೆ. ಈ ಸಂಬಂಧವನ್ನ ಗಟ್ಟಿಯಾಗಿ ಬೆಸೆದು ಇಡೀ ಒಂದು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವಂತೆ ಏನು ಕಾರ್ಯಾಚರಣೆ ಆಗ್ತಾ ಇರುತ್ತೋ ಆ ಒಂದು ವ್ಯವಸ್ಥೆಗೆ ನಾವು ಅರ್ಥವ್ಯವಸ್ಥೆ ಅಂತ ಕರೀತೇವೆ. ಜೊತೆಗೆ ಈ ವ್ಯವಸ್ಥೆ ಕೇವಲ ಆರ್ಥಿಕ ವಿಷಯಗಳಿಗೆ ಮಾತ್ರ ಸಂಬಂಧಿಸುವಂತದ್ದಾಗಿದೆ, ಅದು ಅರ್ಥವ್ಯವಸ್ಥೆ ಅಂತ ಕರೀತೇವೆ. ಹಾಗಾಗಿ ಅದು ಶಿಕ್ಷಣ, ಆರೋಗ್ಯ, ನೈರ್ಮಲೀಕರಣ, ಪೊಲೀಸ್ ವ್ಯವಸ್ಥೆ ಇಟ್ಕೊಂಡು, ಅಂದ್ರೆ ಸಾರ್ವಜನಿಕ ಆಡಳಿತವು ಕೂಡ ಅರ್ಥಶಾಸ್ತ್ರದ ಭಾಗವಾಗಿ ನೋಡ್ತೀವಿ. ಸಾರ್ವಜನಿಕ ಆಡಳಿತ ಇರ್ಬೋದು, ಖಾಸಗಿ ಕಂಪನಿಗಳಾಗಿರ್ಬೋದು, ಕೃಷಿ, ಕೈಗಾರಿಕೆ, ಸೇವಾ ವಲಯ, ಸಂಘ ಸಂಸ್ಥೆಗಳು, ಅವುಗಳ ಆರ್ಥಿಕ ಚಟುವಟಿಕೆಗಳು, ಗ್ರಾಹಕರು, ವ್ಯಾಪಾರಸ್ಥರು, ಅಲ್ಲಿ ನಡೆಯುವಂತಹ ಆರ್ಥಿಕ ಚಟುವಟಿಕೆಗಳು, ಜೊತೆಗೆ ಇವೆಲ್ಲವನ್ನು ನಡೆಸಲಿಕ್ಕಾಗಿ ಸರ್ಕಾರ ಮಾಡುವಂತಹ ನೀತಿ ಧೋರಣೆಗಳು, ಎಲ್ಲವನ್ನು ಸೇರಿಸಿ ನಾವು ಆರ್ಥಿಕ ವ್ಯವಸ್ಥೆ ಅಂತ ಗುರುತಿಸ್ತೇವೆ. ಅದಕ್ಕೆ ನಾವು ಅರ್ಥವ್ಯವಸ್ಥೆ ಅಂತಲೂ ಕರೆಯುತ್ತೇವೆ. ಹಾಗಾದ್ರೆ ಇಂತಹ ಅರ್ಥವ್ಯವಸ್ಥೆ ನಮ್ಮ ದೇಶದಲ್ಲಿ ಯಾವ ರೀತಿಯಾದ ರಚನೆಯನ್ನು ಹೊಂದಿದೆ? ಅರ್ಥವ್ಯವಸ್ಥೆ ಅಂತ ಹೇಳಿದ ತಕ್ಷಣ, ಅರ್ಥವ್ಯವಸ್ಥೆ ರಚನೆ ಅಂತ ಹೇಳಿದ ತಕ್ಷಣ, ಇದು ಯಾವುದೇ ದೇಶದಲ್ಲಾಗಿರಲಿ ರಚನೆ ಅಂತ ಹೇಳಿದ್ರೆ ಅದರಲ್ಲಿ 3 ಭಾಗವನ್ನ ನಾವು ಮಾಡ್ತೀವಿ. ಒಂದು ಪ್ರಾಥಮಿಕ ವಲಯ, ಎರಡನೇದು ದ್ವಿತೀಯ ವಲಯ, ಮೂರನೇದು ತೃತೀಯ ವಲಯ ಅಂತ ಹೇಳಿ. One is primary sector
another one is secondary sector, and then we have tertiary sectors. ಒಂದು ಅರ್ಥವ್ಯವಸ್ಥೆಯನ್ನ ಈ ರೀತಿಯಾಗಿ ವಿಂಗಡಣೆ ಮಾಡಲಿಕ್ಕೆ ಒಂದು ಕಾರಣ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ವಲಯವು ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಉದಾಹರಣೆಗೆ, ನಿಸರ್ಗದತ್ತವಾಗಿ ನಮಗೆ ಫಸ್ಟ್ ಹ್ಯಾಂಡ್ ಆಗಿ ಡೈರೆಕ್ಟ್ ಆಗಿ ನೇರವಾಗಿ ಗ್ರಾಹಕರ ಉಪಭೋಗಕ್ಕೆ ಸಿಗುವಂತಹ ವಸ್ತುಗಳು, ಅಂತಹ ವಸ್ತುಗಳು ಯಾವ ವಲಯದಲ್ಲಿ ಸಿಗುತ್ತೋ ಅದಕ್ಕೆ ನಾವು ಪ್ರಾಥಮಿಕ ವಲಯ ಅಂತ ಕರೀತೇವೆ. ನಿಸರ್ಗದತ್ತವಾಗಿ ಅಂದ್ರೆ ಮಾನವನ ಶ್ರಮ ಅದರಲ್ಲಿ ಇರುತ್ತೆ, ಆದರೆ ಅಲ್ಲಿ ಆರ್ಟಿಫಿಷಿಯಲ್ ಆಗಿ ನಮ್ಮದೇ ಇರೋದಿಲ್ಲ. ಅದು ಯಾವ ಮಷಿನ್ ಉಪಯೋಗ ಇರುವುದಿಲ್ಲ. ಅಲ್ಲಿ ಶ್ರಮ ಮತ್ತು ನಿಸರ್ಗದತ್ತವಾಗಿ ಸಿಗುವಂತಹ ಏನು ಸಂಪತ್ತಿರುತ್ತೆ, ಸಂಪನ್ಮೂಲ ಇರುತ್ತೆ, ಅದನ್ನೇ ಬಳಸಿಕೊಂಡು ನಾವು ಉತ್ಪಾದನೆ ಮಾಡ್ತಾ ಇರ್ತೀವಿ, ಅದನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾ ಇರ್ತೀವಿ. ಸೊ ಇಂತಹ ವಲಯ ಏನಿದೆ, ಆ ವಲಯಕ್ಕೆ ನಾವು ಪ್ರಾಥಮಿಕ ವಲಯ ಅಂತ ಗುರುತಿಸುತ್ತೇವೆ. ಅದೇ ರೀತಿಯಾಗಿ ದ್ವಿತೀಯ ವಲಯ, ಸೆಕೆಂಡರಿ ಸೆಕ್ಟರ್ ನೋಡಿ, ಇದಕ್ಕೆ ದ್ವಿತೀಯ ಅಂತ ಕರೀತಿದೆ, ಇದಕ್ಕೆ ಪ್ರಾಥಮಿಕ ಅಂತ ಕರೀತಿದೆ. ಕಾರಣ ಏನು ಅಂದ್ರೆ, ದ್ವಿತೀಯ ವಲಯ ಅನ್ನೋದು ಪ್ರಾಥಮಿಕ ವಲಯದ ಮೇಲೆ ಅವಲಂಬಿತವಾಗಿರುವಂತಹ ವಲಯ, ಹಾಗಾಗಿ ನಾವು ದ್ವಿತೀಯ ಅಂತ ಕರೀತೇವೆ. That sector which is dependent upon the primary sector is called as the secondary sector. ದ್ವಿತೀಯ ವಲಯದಲ್ಲಿ ನಾವು ಎಲ್ಲ ಕೈಗಾರಿಕೆಗಳನ್ನು ಸೇರಿಸುತ್ತೇವೆ. ಎಲ್ಲ ಕೈಗಾರಿಕೆಗಳು ಅಂತ ಹೇಳಿದ್ರೆ, it can be of anything which is manufactured by man. ಯಂತ್ರಗಳ ಮೂಲಕ ಅಥವಾ ಮನುಷ್ಯನ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ನಾವು ಈ ನಿಸರ್ಗದತ್ತವಾಗಿ ಸಿಕ್ಕಂತಹ ವಸ್ತುಗಳನ್ನ ಮುಂದಿನ ರೀತಿಯಲ್ಲಿ ಮುಂದೆ ಪ್ರೊಸೆಸ್ ಮಾಡ್ತೀವೋ, ಆ ಎಲ್ಲ ವಸ್ತುಗಳನ್ನು ನಾವು ದ್ವಿತೀಯ ವಲಯದಲ್ಲಿ ಸೇರಿಸ್ತೀವಿ. ಉದಾಹರಣೆ ತಗೊಳ್ಳೋಣ, ಕಾಡಿನಿಂದ ನಮಗೆ ಮರದ ದಿಮ್ಮೆಗಳು ಸಿಗುತ್ತವೆ. ನಿಸರ್ಗದತ್ತವಾಗಿ ಸಿಗುವಂತಹ ದಿಮ್ಮೆಗಳನ್ನು ನಾವು ಪ್ರಾಥಮಿಕ ವಲಯದಲ್ಲಿ ಸೇರಿಸ್ತೇವೆ. ಆದರೆ ಹಾಗೆ ದೊರಕಿದಂತಹ ಮರದ ದಿಮ್ಮೆಗಳನ್ನು ತೆಗೆದುಕೊಂಡು ಬಂದು ನಾವು ಬೆಂಚುಗಳನ್ನಾಗಿ ಮಾರ್ಪಡಿಸಿದಾಗ, ಅವುಗಳನ್ನು ಉತ್ಪಾದನೆ ಮಾಡಿದಾಗ, ಅವುಗಳನ್ನು ತಯಾರು ಮಾಡಿದಾಗ ಅದು ದ್ವಿತೀಯ ವಲಯದಲ್ಲಿ ನಾವು ಗುರುತಿಸ್ತೇವೆ. ಯಾಕಂದ್ರೆ ಇಲ್ಲಿ ಮುಂದೆ ಪ್ರೊಸೆಸ್ ಮಾಡಿದ್ರೆ ನಾವು ನಿಸರ್ಗದತ್ತವಾಗಿ ಸಿಕ್ಕಿದಂತಹ ವಸ್ತುವನ್ನ ಹಾಗೇ ಬಳಸಿಕೊಂಡ್ರೆ ಪ್ರಾಥಮಿಕ ವಲಯದಲ್ಲಿ ನಾವು ಪ್ರಾಥಮಿಕ ವಲಯದಲ್ಲಿ ಸೇರಿಸ್ತೇವೆ. ಅದನ್ನು ಸ್ವಲ್ಪ ಪ್ರೊಸೆಸ್ ಮಾಡಿ ಅದಕ್ಕೆ ಮುಂದಿನ ತುಷ್ಟುಗಳನ್ನು ಸೇರಿಸಿದ್ರೆ ಅದು ನಾವು ದ್ವಿತೀಯ ವಲಯದಲ್ಲಿ ಬಳಸಿಕೊಳ್ಳುತ್ತೇವೆ. ಸೊ ದ್ವಿತೀಯ ವಲಯದಲ್ಲಿ ಎಲ್ಲ ಕೈಗಾರಿಕಾ ಉದ್ಯಮಗಳು, ಅದು ವಸ್ತುಗಳ ಉತ್ಪಾದನೆ ಅಂದ್ರೆ ಯಾವುದೇ ರೀತಿಯ ವಸ್ತುವಿನ ಉತ್ಪಾದನೆ ಆಗಿರಬಹುದು, ಅದು ಕಬ್ಬಿಣದಾಗಿರಲಿ, ಕಟ್ಟಿಗೆಯದ್ದಾಗಿರಲಿ, ಅದು ಎಲೆಕ್ಟ್ರಿಕ್ ಬಲ್ಬ್ಸ್ ಆಗಿರಲಿ, ಮೈಕು, ಫೋನು ಇಟ್ಕೊಂಡು ಯಾವುದೇ ಒಂದು ವಸ್ತುವನ್ನ ಇನ್ನು ಮನುಷ್ಯ ನಿರ್ಮಿತವಾಗಿರುತ್ತೋ, ಮಾನವ ನಿರ್ಮಿತವಾಗಿರುವಂತಹ ಯಾವುದೇ ವಸ್ತುವನ್ನು ನಾವು ದ್ವಿತೀಯ ವಲಯದಲ್ಲಿ ಸೇರಿಸ್ತೀವಿ. ಮಾನವ ನಿರ್ಮಿತ ಅಂತ ಹೇಳಿದ್ರೆ ಪ್ರಾಥಮಿಕ ವಲಯದಿಂದ ಸಿಕ್ಕ ಸಂಪನ್ಮೂಲವನ್ನು ಬಳಸಿಕೊಂಡು ಮಾನವ ಪುನರ್ನಿರ್ಮಾಣ ಮಾಡ್ತಾನೋ ಆ ವಸ್ತುವನ್ನ, ಅಂತಹ ವಸ್ತುಗಳನ್ನು ನಾವು ದ್ವಿತೀಯ ವಲಯದಲ್ಲಿ ಸೇರಿಸ್ತೇವೆ. ಅದಕ್ಕೆ ನಾವು ದ್ವಿತೀಯ ವಲಯ ಅಂತ ಕರಿತೇವೆ. ಇದಕ್ಕೆ ಇದರ ವಿಷಯ ಏನು ಅಂತ ಹೇಳಿದ್ರೆ, ಇದು ಮಾನವ ನಿರ್ಮಿತ ಆಗಿದೆ, ಇದು ನಿಸರ್ಗದತ್ತವಾಗಿದೆ, ಹಾಗಾಗಿ ಇದು ನಾವು ದ್ವಿತೀಯ ಅಂತ ಕರೀತೇವೆ. ಇದು ಪ್ರಾಥಮಿಕದ ಮೇಲೆ ಅವಲಂಬಿತವಾಗಿದೆ. ಮರದ ದಿಮ್ಮೆ ಇರಲಿಲ್ಲ ಅಂತ ಹೇಳಿದ್ರೆ ಬೆಂಚುಗಳು ಮನುಷ್ಯ ನಿರ್ಮಾಣ ಮಾಡ್ತಾ ಇರಲಿಲ್ಲ. ಹಾಗಾಗಿ ಪ್ರಾಥಮಿಕವಾಗಿ ನಮಗೆ ದಿಮ್ಮೆಗಳು ಸಿಗಬೇಕು. ಅದರ ಆಧಾರವನ್ನು ಇಟ್ಕೊಂಡು ಅದರ ಮೇಲೆ ಅವಲಂಬಿತವಾಗಿ ಮನುಷ್ಯ ಏನ್ ಮಾಡ್ತಾನೆ, ಬೆಂಚುಗಳನ್ನ, ಡೆಸ್ಕ್ಗಳನ್ನ, ಬಾಗಿಲುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ದ್ವಿತೀಯ ವಲಯ ಅಂತ ಕರೀತೇವೆ. ಇದು ನಿಸರ್ಗದತ್ತವಾಗಿ ಇರುವಂತಹ ವಲಯ, ಇದು ಮಾನವ ನಿರ್ಮಿತ ಉತ್ಪಾದನೆಗಳ ವಲಯ, ಉತ್ಪನ್ನಗಳ ವಲಯ. ಮೂರನೇದು ಟರ್ಷರಿ ಸೆಕ್ಟರ್ ಅಥವಾ ಸೇವಾ ವಲಯ ಅಂತ ಕರೀತೀವಿ. ಟರ್ಷರಿ ಥರ್ಡ್ ಸೆಕ್ಟರ್, ತೃತೀಯ ವಲಯ ಅಂದ್ರೆ ಈ ವಲಯ ಮೇಲಿನ ಎರಡೂ ವಲಯಗಳ ಮೇಲೆ ಅವಲಂಬಿತವಾಗಿರುವಂತಹ ವಲಯ. That sector which is dependent upon primary and secondary sector is generally
recognized as tertiary sector. Most important thing that you notice in the tertiary sector is it is a sector where only services are produced. We don't produce any goods here. Goods are produced only in the secondary sector. Goods are obtained in the primary sector. The obtained goods are processed or are prepared into other kinds of commodities or produced into other kinds of commodities in the secondary sector. Thus, produced commodities are sold or are transported in the tertiary sector. ಅಂದ್ರೆ ಪ್ರಾಥಮಿಕ ವಲಯದಲ್ಲಿ ವಸ್ತುಗಳು ನಮಗೆ ಸಿಗುತ್ತವೆ ನಿಸರ್ಗದತ್ತವಾಗಿ, ದ್ವಿತೀಯ ವಲಯದಲ್ಲಿ ಅವುಗಳ ಉತ್ಪಾದನೆ ಆಗುತ್ತವೆ, ತೃತೀಯ ವಲಯದಲ್ಲಿ ಅವುಗಳ ಮಾರಾಟ ಅಥವಾ ಅವುಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಾಟ ಮಾಡುವಂತಹ ವ್ಯವಸ್ಥೆ ನಡೆಯುತ್ತೆ ಅಥವಾ ಆ ಕೆಲಸಗಳಲ್ಲಿ ಆ ಕಾರ್ಯದಲ್ಲಿ ನಡೆಯುತ್ತೆ. ಸೊ ತೃತೀಯ ವಲಯ ಸೇವಾ ವಲಯ ಅಂತ ಗುರುತಿಸಿಕೊಳ್ಳುತ್ತೆ. ಅಲ್ಲಿ ವಸ್ತುಗಳ ಉತ್ಪಾದನೆಗಳು ಆಗುವುದಿಲ್ಲ, ಕೇವಲ ಸೇವೆಗಳ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ತಮಗೆ ನೆನಪಿರುತ್ತೆ. ಪ್ರೊಡಕ್ಷನ್ ಅಂತ ಹೇಳಿದಾಗ, ಉತ್ಪಾದನೆ ಅಂತ ಹೇಳಿದಾಗ ಅದಕ್ಕೊಂದು ಅರ್ಥ ಇದೆ. ಪ್ರೊಡಕ್ಷನ್ ರೆಫರ್ಸ್ ಟು ಕ್ರಿಯೇಷನ್ ಆರ್ ಎಡಿಷನ್ ಆಫ್ ಯುಟಿಲಿಟಿ ಅಂತ ಹೇಳ್ತೀವಿ. ಉತ್ಪಾದನೆ ಅಂತಂದ್ರೆ ಒಂದು ವಸ್ತುವಿಗೆ ತುಷ್ಟಿಗುಣವನ್ನ ಸೃಷ್ಟಿಸುವ ಅಥವಾ ಹೆಚ್ಚಿಸುವ ಕಾರ್ಯವೇ ಆಗಿದೆ. ಸೊ ವಸ್ತುವಿನ ತುಷ್ಟಿಗುಣವನ್ನ ಹೆಚ್ಚಿಸುವುದು ಅಥವಾ ವೃದ್ಧಿಸುವ ಕಾರ್ಯ ಎರಡು ರೀತಿಯಿಂದ ನಡೆಯಬಹುದು. ಒಂದು, ಇಲ್ಲಿ ದೊರಕಿದಂತಹ ವಸ್ತುವನ್ನ ನಾವು ಪ್ರೊಸೆಸ್ ಮಾಡಿದಾಗ, ದಿಮ್ಮೆಯನ್ನ ಬಾಗಿಲನ್ನಾಗಿ, ಡೆಸ್ಕ್ ಅನ್ನಾಗಿ, ಬೆಂಚನ್ನಾಗಿ ಮಾರ್ಪಡಿಸಿದಾಗ ಅದರ ತುಷ್ಟಿಗುಣ ವೃದ್ಧಿಯಾಗುತ್ತೆ. ಹಾಗಾಗಿ ಉತ್ಪಾದನೆ ಅಂತ ಕರಿತೀವಿ. ಇಲ್ಲಿ ಸರಕುವಿನ ಉತ್ಪಾದನೆ ಆಗುತ್ತೆ. ಹಾಗೆ ಉತ್ಪಾದನೆಯಾದಂತಹ ವಸ್ತು ಅಂಟಾರ್ಟಿಕಾನೋ ಆರ್ಟಿಕಾದಲ್ಲೋ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿ ಜನವಾಸ ಇಲ್ವೋ ಆ ಪ್ರದೇಶದಲ್ಲಿ ಉತ್ಪಾದನೆ ಆಗಿತ್ತು ಅಂದ್ರೆ ಅದಕ್ಕೆ ತುಷ್ಟಿಗುಣ ಕಡಿಮೆ ಇರುತ್ತೆ. ಆ ವಸ್ತುವನ್ನು ನಾವು ನಮ್ಮ ದೇಶ ಎಲ್ಲಿ ಜನವಾಸ ಹೆಚ್ಚಿರುತ್ತೋ, ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಬೇಡಿಕೆ ಇರುತ್ತೋ ಆ ಒಂದು ಸ್ಥಳಕ್ಕೆ ವರ್ಗಾಯಿಸಿದಾಗ, ಸ್ಥಳಾಂತರಿಸಿದಾಗ, ಟ್ರಾನ್ಸ್ಫರ್ ಮಾಡಿದಾಗ ಅದಕ್ಕೆ ಹೆಚ್ಚಿನ ಬೇಡಿಕೆ ಬರುತ್ತೆ, ಅದರ ತುಷ್ಟಿಗುಣವು ಕೂಡ ಹೆಚ್ಚಾಗುತ್ತೆ. ಆ ಕೆಲಸವನ್ನು ಮಾಡುವುದು ತೃತೀಯ ವಲಯದಲ್ಲಿ ಸಾರಿಗೆಯ ಮೂಲಕ. ಹಾಗಾಗಿ ತೃತೀಯ ವಲಯದಲ್ಲಿ ಸೇವೆಗಳ ಉತ್ಪಾದನೆ ನಡೆಯುತ್ತೆ. ಈಗ ನೋಡಿ, ತೃತೀಯ ವಲಯವನ್ನು ನಾವು ಇವೆರಡರ ಮೇಲೆ ಅವಲಂಬಿತವಾದ ವಲಯ ಅಂತ ಕರೆದ್ವಿ. ಈ ಬಹುಶಃ ನಿಮಗೆ ಕಾರಣ ಅರ್ಥ ಆಗಿರುತ್ತೆ. ಯಾಕೆಂದ್ರೆ ಸಾಗಾಟ ಅಥವಾ ಸಾರಿಗೆ ಅನ್ನುವಂತಹ ವ್ಯವಸ್ಥೆ ಇರಬೇಕು ಅಂತ ಹೇಳಿದ್ರೆ ವಸ್ತುಗಳಿರಬೇಕು. ಮುಂಚೆ ವಸ್ತುಗಳಿಂದಲೇ ಅವ್ರು ಏನ್ ಸಾಗಾಟ ಮಾಡ್ತಾರೆ. ಹಾಗಾಗಿ ಸಾರಿಗೆ ವ್ಯವಸ್ಥೆ ಅನ್ನೋದು ನಿರ್ಮಾಣಗೊಳ್ಳಬೇಕು ಅಂದ್ರೆ ಅದಕ್ಕೆ ಮುಂಚಿತವಾಗಿ ವಸ್ತುಗಳ ನಿರ್ಮಾಣವಾಗಿರಬೇಕು. ಅದಕ್ಕೆ ಮುಂಚಿತವಾಗಿ ವಸ್ತುಗಳನ್ನು ಸಿಕ್ಕಿರಬೇಕು ನಿಸರ್ಗದತ್ತವಾಗಿ. ಹೀಗಾಗಿ ಈ ಮೂರು ವಲಯಗಳು ಒಂದರ ಮೇಲೊಂದು ಅವಲಂಬಿತವಾದಂತಹ ವಲಯಗಳು, ಮೂರು ಒಂದಕ್ಕೊಂದು ಪೂರಕವಾದಂತಹ ವಲಯಗಳು ಅನ್ನೋದನ್ನು ತಾವು ಗುರುತಿಸಬೇಕು. ಈ ಮೂರು ವಲಯಗಳನ್ನ ಒಟ್ಟುಗೂಡಿಸಿ ಒಂದು ದೇಶದ ಅರ್ಥವ್ಯವಸ್ಥೆ ಅಂತ ನಾವು ಕರೀತೇವೆ. ಪ್ರತಿಯೊಂದು ವಲಯದಲ್ಲೂ ಉತ್ಪಾದನೆ ನಡೆಯುತ್ತೆ. ಉದಾಹರಣೆ ಕೃಷಿ ವಲಯದಲ್ಲಿ, ನಾವು ಪ್ರಾಥಮಿಕ ವಲಯದಲ್ಲಿ ಕೃಷಿ ಉತ್ಪಾದನೆ, ಮೀನುಗಾರಿಕೆ ಅಥವಾ ಮೀನುಗಳ ಉತ್ಪಾದನೆ, ಹೈನುಗಾರಿಕೆ, ಡೈರಿಂಗ್ ಅಂತ ಕರಿತೀವಿ. ಫಾರೆಸ್ಟ್ ಅಗ್ರಿಕಲ್ಚರ್, ಫಿಶರೀಸ್, ಡೈರಿಂಗ್ ಆರ್ ಅನಿಮಲ್ ಹಸ್ಬೆಂಡ್ರಿ, ಗಣಿಗಾರಿಕೆ, ಮೈನಿಂಗ್, ಅರಣ್ಯ ಉತ್ಪನ್ನಗಳು, ಫಾರೆಸ್ಟ್ರಿ ಇತ್ಯಾದಿ ಅಂಶಗಳನ್ನು ನಾವು ಪ್ರೈಮರಿ ಸೆಕ್ಟರ್ದಲ್ಲಿ ಅಥವಾ ಪ್ರಾಥಮಿಕ ವಲಯದಲ್ಲಿ ಸೇರಿಸ್ತೇವೆ. ಕಾರಣ ಏನು? ಇವೆಲ್ಲವುಗಳು ನಿಸರ್ಗದತ್ತವಾಗಿ ಮಾನವ ನಿರ್ಮಾಣವಲ್ಲದೆ ನಿಸರ್ಗದತ್ತವಾಗಿ ತಾವೇ ಸಿಗುವಂತಹ ವಸ್ತುಗಳಾಗಿರೋದ್ರಿಂದ ನಾವು ಇವುಗಳನ್ನ ಪ್ರಾಥಮಿಕ ವಲಯದಲ್ಲಿ ಸೇರ್ಪಡೆಗೊಳಿಸ್ತೀವಿ. ಪ್ರತಿ ವರ್ಷ ಈ ಒಂದು ವಲಯದಿಂದ 16% GDPಗೆ ಆದಾಯ ಬರುತ್ತೆ ಅಥವಾ ಉತ್ಪಾದನೆಯನ್ನು ನಾವು ಸೇರಿಸ್ತಾ ಇದ್ದೀವಿ. ಕೃಷಿ ವಲಯದಿಂದ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಕೃಷಿ ವಲಯದ ಪಾಲು ಅಂತ ನಾವು ನೋಡಿದಾಗ 16% ಇದೆ ಅನ್ನೋದನ್ನ ನಾವು ನೋಡ್ತೀವಿ. ಏನ್ ಹೀಗೆ ಹೇಳಿದ್ರೆ, ಒಟ್ಟು ರಾಷ್ಟ್ರೀಯ ಆದಾಯ ಒಂದು 100 ರೂಪಾಯಿ ಆಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ 16 ರೂಪಾಯಿಯಷ್ಟು ಉತ್ಪಾದನೆ ಪ್ರಾಥಮಿಕ ವಲಯದಿಂದ ಬರುತ್ತೆ. ಒಂದು 100 ವಸ್ತುಗಳನ್ನು ನಾವು ನಮ್ಮ ದೇಶದಲ್ಲಿ ಒಂದು ವರ್ಷ
ಹಾಗಾಗಿ 16% ಅಂತ ಇಲ್ಲಿ ಬರೆದ್ರೆ ವಾಟ್ ಡಸ್ ದಟ್ ಮೀನ್? ಮೀನ್ಸ್ ದಟ್ 16% of commodities are produced in the primary sector, or in other words 16% of total national income or GDP comes from the primary sector, or in other words from primary sector we get nearly 16% of national income. 14% ರಾಷ್ಟ್ರೀಯ ಆದಾಯ ನಮಗೆ ಪ್ರಾಥಮಿಕ ವಲಯದಿಂದ ಸಿಗುತ್ತೆ. ಈಗ ಪ್ರಾಥಮಿಕ ವಲಯವನ್ನು ನಾವು ಫೋಕಸ್ ಮಾಡಿ ನೋಡಿದ್ರೆ ಅಲ್ಲಿ ಕೃಷಿ, ಒಂದು ನಿಮಿಷ, ಅಲ್ಲಿ ಕೃಷಿ ಅನ್ನೋದು ಅತ್ಯಂತ ಪ್ರಧಾನವಾದಂತಹ ಒಂದು ಅಕ್ಯುಪೇಷನ್ ಆಗಿದೆ, ಒಂದು ಉದ್ಯೋಗ ಆಗಿದೆ. ಯಾಕಂದ್ರೆ ನಮ್ಮದು ಗೊತ್ತಿರುವಂತೆ ಕೃಷಿಕರ ದೇಶ, ಕೃಷಿ ಪ್ರಧಾನವಾಗಿರುವಂತಹ ಉದ್ಯೋಗ ನಮ್ಮ ದೇಶದಲ್ಲಿ ಆಗಿದೆ. ಹಾಗಾಗಿ ಪ್ರಾಥಮಿಕ ವಲಯದಲ್ಲೂ ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಗಣಿಗಾರಿಕೆ ಇತ್ಯಾದಿ ಉದ್ಯೋಗಗಳಿದ್ದಾಗಲೂ ಕೂಡ ಕೃಷಿ ಅನ್ನೋದೇನಿದೆ ಅದು ಅತ್ಯಂತ ಮುಖ್ಯವಾದಂತಹ ಉದ್ಯೋಗವಾಗಿ ಪರಿಣಮಿಸುತ್ತೆ. ಅಂದ್ರೆ ಈ 14% ಏನು ಪ್ರಾಥಮಿಕ ವಲಯದಿಂದ ಸಿಗುತ್ತಲ್ಲ, ಇದು ಬರೆದಿದ್ದೀವಿ. 14% ನಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರ ವಹಿಸುವುದು ಯಾವುದು ಅಂದ್ರೆ ಕೃಷಿ ಅನ್ನೋದಾಗಿದೆ. ಜೊತೆಗೆ ನಾವು ಗಮನಿಸಬೇಕು, ಕೃಷಿ ನಾವು ಅತ್ಯಂತ ಮುಖ್ಯವಾದಂತಹ ಉದ್ಯೋಗ ಅಂತ ಪರಿಗಣಿಸ್ತೀವಿ. ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಹಳಷ್ಟು ಜನ ತಾವು ಕೂಡ ಕೃಷಿ ಕುಟುಂಬದಿಂದ ಬಂದವರೇ ಆಗಿರ್ತೀರಿ. ಸೊ ಒಟ್ಟು ನಮ್ಮ ದೇಶದಲ್ಲಿ ಕೃಷಿ ಕುಟುಂಬವೇ ಜಾಸ್ತಿ ಇದ್ದಾಗಲೂ ಕೂಡ ಕೃಷಿ ಉದ್ಯೋಗದ ಮೇಲೆಯೇ ಅವಲಂಬಿತತೆ ಹೆಚ್ಚಿದ್ದರೂ ಕೂಡ ಒಟ್ಟು 100% ನಲ್ಲಿ ನಮ್ಮ ದೇಶದ ಒಟ್ಟು ಆದಾಯದಲ್ಲಿ 16ಕ್ಕಿಂತ ಕಡಿಮೆ ಉತ್ಪಾದನೆ ಕೃಷಿಯಿಂದ ಬರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಲೆಸ್ ದ್ಯಾನ್ 16% ಆಫ್ ಇನ್ಕಮ್ ಕಮ್ಸ್ ಫ್ರಮ್ ಅಗ್ರಿಕಲ್ಚರ್ ಇನ್ ಅವರ್ GDP. ಇದು 2019-20 ಸಾಲಿಗೆ ನಾನು ಡೇಟಾವನ್ನು ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ದ ರೀಸೆಂಟ್, ಮೋಸ್ಟ್ ರೀಸೆಂಟ್ ಡೇಟಾ ದಟ್ ಯು ಕ್ಯಾನ್ ಗೆಟ್. This can be got from the internet. You can just search it for that. So, from agriculture, we are obtaining 16% of GDP, less than 16% of GDP. What does that mean? It means, though we are in such a big number, nearly 60 to 70% of our population depends upon agriculture, and nearly 50 to 60% of people in our country are working in the fields for agricultural purposes. Nevertheless, what they are producing, 50% of people in our country are producing less than 16% of national income. What does that mean? It also means that 50% of people in our country are getting only 16% of income. 50% ನಷ್ಟು ನಮ್ಮ ದೇಶದ ಜನ ಕೇವಲ 16% ನಷ್ಟು ಆದಾಯ, ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಕೇವಲ 16% ನಷ್ಟು ಆದಾಯವನ್ನು ಮಾತ್ರ ಗಳಿಸ್ತಾ ಇದ್ದಾರೆ. ಇಲ್ಲಿಯೇ ನಮಗೆ ಗೋಚರವಾಗುತ್ತೆ ಯಾಕೆ ಕೃಷಿ ವಲಯ ಬಡತನದಲ್ಲಿದೆ, ಕೃಷಿಕರು ಬಡತನದಲ್ಲಿದ್ದಾರೆ ಅನ್ನುವಂತಹ ವಿಷಯ ನಮಗೆ ಇಲ್ಲಿಯೇ ಬೆಳಕಿಗೆ ಬರುತ್ತೆ, ಇದೇ ಗೋಚರವಾಗುತ್ತೆ. ಸರಿ, ಸೆಕೆಂಡ್ ಬರೋಣ, ಸೆಕೆಂಡರಿ ಸೆಕ್ಟರ್ ಅಂತ ದ್ವಿತೀಯ ವಲಯಕ್ಕೆ ಬರೋಣ. ದ್ವಿತೀಯ ವಲಯದಲ್ಲಿ ಕೈಗಾರಿಕೆಗಳು, ಎಲ್ಲ ಉದ್ಯಮಗಳು, ಫ್ಯಾಕ್ಟರಿ ಆಗಿರ್ಬೋದು, ಕಂಪನಿಗಳಾಗಿರ್ಬೋದು, ಯಾವುದೇ ರೀತಿಯ ಸರಕನ್ನ ಉತ್ಪಾದನೆ ಮಾಡುವಂತಹ ಯಾವುದೇ ಫ್ಯಾಕ್ಟರಿ ಆಗಿರಲಿ, ಯಾವುದೇ ಕೈಗಾರಿಕೆ ಆಗಿರಲಿ, ಅದೆಲ್ಲವನ್ನು ನಾವು ಕೈಗಾರಿಕೆಗಳ ವಲಯದಲ್ಲಿ ಸೇರಿಸ್ತೀವಿ. ಇಂಗ್ಲಿಷ್ ನಲ್ಲಿ ದ್ವಿತೀಯ ವಲಯಕ್ಕೆ, ಸೆಕೆಂಡರಿ ಸೆಕ್ಟರ್ಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತಲೂ ಕರೀತಾರೆ. ಅಂದ್ರೆ ಮಾನವ ನಿರ್ಮಿತ ವಲಯ, ನಿರ್ಮಾಣ ಮಾಡುವಂತಹ ವಸ್ತುಗಳ ವಲಯ ಅಂತಲೂ ಅದನ್ನು ನಾವು ಗುರುತಿಸ್ತೀವಿ. ಕೈಗಾರಿಕೆಗಳು ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಕೃಷಿ ಹೇಗೆ ಪ್ರಾಥಮಿಕ ವಲಯದಲ್ಲಿ ಮುಖ್ಯ ಪಾತ್ರ ವಹಿಸಿ ಉಳಿದೆಲ್ಲವೂ ಪಾಲನೆಗಳು ಕೂಡ ಕೃಷಿಯ ಪಾಲು ಮುಖ್ಯವಾಗುತ್ತೋ, ಅದೇ ರೀತಿಯಲ್ಲಿ ದ್ವಿತೀಯ ವಲಯದಲ್ಲಿ ಕೈಗಾರಿಕೆಗಳ ಪಾತ್ರ ಬಹಳ ಪ್ರಮುಖವಾಗಿದೆ. ನಂತರದಲ್ಲಿ ವಿದ್ಯುತ್
ವಿದ್ಯುತ್ ಶಕ್ತಿಯ ಉತ್ಪಾದನೆ, ಗೃಹ ನಿರ್ಮಾಣ ಇತ್ಯಾದಿ ಅಂಶಗಳನ್ನು ನಾವು ದ್ವಿತೀಯ ವಲಯದಲ್ಲಿ ಕಾಣುತ್ತೇವೆ. ಈಗ ಒಂದು ಪ್ರಶ್ನೆ ನಿಮಗೆ ಉದ್ಭವಿಸಬೇಕು, ಗೃಹ ನಿರ್ಮಾಣ ಅನ್ನೋದು ಸೇವೆಯಾಗಿದೆ. ಎಲ್ಲರೂ ಸೇರಿಕೊಂಡು ಇರುವಂತಹ ಇಟ್ಟಿಗೆ, ಸಿಮೆಂಟು ಹಾಗೂ ಉಸುಕನ್ನ ತೆಗೆದುಕೊಂಡು ಎಲ್ಲವನ್ನು ಸೇರಿಸಿ ಗೃಹವನ್ನು ನಿರ್ಮಾಣ ಮಾಡೋದು ಅಥವಾ ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡುವಂತಹ, ಕಟ್ಟಡಗಳ ನಿರ್ಮಾಣ ಮಾಡುವಂತಹ ಕೆಲಸವನ್ನ ನಾವು ಸಹಜವಾಗಿ ಸೇವಾ ವಲಯದಲ್ಲಿ ಸೇರಿಸಬೇಕು ಅನ್ನೋದು. ಆದರೆ ಇದನ್ನ ಸಿಸ್ಟಮ್ ಆಫ್ ನ್ಯಾಷನಲ್ ಅಕೌಂಟ್ಸ್ SNA ಅಂತ ಕರಿತೀವಿ. ಸಿಸ್ಟಮ್ ಆಫ್ ನ್ಯಾಷನಲ್ ಅಕೌಂಟ್ಸ್ ಅನ್ನೋದೇನಿದೆ ಅದರಲ್ಲಿ ನಿರ್ಮಾಣವನ್ನು, ಕಟ್ಟಡ ನಿರ್ಮಾಣ ಬರೀ ಗೃಹ ಅಷ್ಟೇ ಇಲ್ಲ, ಯಾವುದೇ ಕಟ್ಟಡ ಆಗಿರ್ಬೋದು, ಕಟ್ಟಡ ನಿರ್ಮಾಣವನ್ನು ನಾವು ಏನ್ ಮಾಡಿದ್ದೀವಿ, ಅದನ್ನ ದ್ವಿತೀಯ ವಲಯದಲ್ಲಿ ಸೇರ್ಪಡೆಗೊಳಿಸಿದ್ದೀವಿ. ಹಾಗಾಗಿ ತಾವು ಅದನ್ನ ಗಮನಿಸಬೇಕು. ಸೊ ಈ ಎಲ್ಲ ವಿಷಯಗಳು, ಈ ಎಲ್ಲ ಎಂಟಿಟೀಸ್ ಅನ್ನೋದೇನಿದೆ ಅದು ದ್ವಿತೀಯ ವಲಯದಲ್ಲಿ ಇದೆ. ದ್ವಿತೀಯ ವಲಯದಿಂದ ನಮ್ಮ ರಾಷ್ಟ್ರೀಯ ಆದಾಯಕ್ಕೆ 34% ಆದಾಯ ಹರಿದು ಬರುತ್ತೆ. ಕೃಷಿಯಿಂದ 16% ಬಂದ್ರೆ, ಕೈಗಾರಿಕೆಗಳಿಂದ ಅಥವಾ ಕೈಗಾರಿಕಾ ವಲಯದಿಂದ 34% ಆದಾಯ ಹರಿದು ಬರುತ್ತೆ. ಅದೇ ರೀತಿಯಾಗಿ ಸೇವಾ ವಲಯ, ತೃತೀಯ ವಲಯದಲ್ಲಿ ಏನೆಲ್ಲ ಬರುತ್ತೆ? ಸೇವಾ ವಲಯ ಬಹಳ ದೊಡ್ಡದಂತಹ ವಲಯ, ಅಂದ್ರೆ ಬಹಳಷ್ಟು ವಿಷಯಗಳನ್ನು ನಾವಿಲ್ಲಿ ನೋಡ್ತೀವಿ. ಸಾರ್ವಜನಿಕ ಆಡಳಿತ, ಅಂದ್ರೆ ಸರ್ಕಾರದ ಪೂರ್ತಿ ಏನು ಆಡಳಿತ ವ್ಯವಸ್ಥೆ ಇದೆ, ಇದು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಸರ್ಕಾರಿ ನೌಕರರ ವ್ಯವಸ್ಥೆಯಲ್ಲಿರುವಂತಹ ಕೆಲಸ ಕಾರ್ಯಗಳಿರ್ಬೋದು, ಒಟ್ಟು ಆಡಳಿತ ಯಂತ್ರ ಇರ್ಬೋದು, ಅದೆಲ್ಲವೂ ಸೇರಿಸಿ ಸಾರ್ವಜನಿಕ ಆಡಳಿತ ಅಂತ ಹೇಳ್ತೀವಿ. ಅಲ್ಲಿರುವಂತಹ ಎಲ್ಲ ಸೇವೆಗಳು, ಅದರಿಂದ ಬರುವಂತಹ ಒಟ್ಟು ಆದಾಯ ಏನಿದೆ ಅದು ಇಲ್ಲಿ ಸೇರಿಸ್ತೀವಿ. ಅದರ ಜೊತೆಗೆ ಬ್ಯಾಂಕ್ಗಳು, ವಿಮೆ, ಬ್ಯಾಂಕು ಅಂತ ಹೇಳಿದ್ರೆ ಅದು ಖಾಸಗಿ ಬ್ಯಾಂಕ್ ಆಗಿರ್ಬೋದು ಅಥವಾ ಸಾರ್ವಜನಿಕ ಬ್ಯಾಂಕ್ಗಳಾಗಿರ್ಬೋದು, ಪೂರ್ತಿಯಾದಂತಹ ಬ್ಯಾಂಕಿಂಗ್ ಕ್ಷೇತ್ರ, ಬ್ಯಾಂಕಿಂಗ್ ವಲಯ ಅಂತ ಏನು ಕರೀತೀವಿ, ಅದನ್ನು ನಾವು ಇಲ್ಲಿ ನೋಡ್ತೀವಿ, ಅದನ್ನು ಇಲ್ಲಿ ಸೇರ್ಪಡೆಗೊಳಿಸ್ತೀವಿ. ವಿಮೆ, ಇನ್ಶೂರೆನ್ಸ್ ಕಂಪನೀಸ್, ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ or public insurance companies, all insurance, it may be health insurance, it may be general insurance, it may be life insurance or vehicle insurance, whatever may be the type of insurance, or reinsurance companies. All the companies of insurance will be seen in this particular sector. Sarige, transport, again, it may be private transport system or public transport system. ಸರ್ಕಾರಿ ಸಾರಿಗೆ ವ್ಯವಸ್ಥೆ ಆಗಿರಬಹುದು ಅಥವಾ ಖಾಸಗಿ ಸಾರಿಗೆ ವ್ಯವಸ್ಥೆ ಆಗಿರಬಹುದು. It may be road transport or railways or waterways or airways. It can be any type of transportation. All types of transportation are put together in the tertiary sector. ತೃತೀಯ ವಲಯದಲ್ಲಿ ಸಾರಿಗೆಯ ಎಲ್ಲ ರೀತಿಯ ಸಾರಿಗೆಯನ್ನು ನಾವು ಸೇರಿಸುತ್ತೇವೆ. ಸಂಪರ್ಕ, telecommunication, it may be TV, that is television network, or it may be telecommunication companies which provide the service providers for mobiles themselves, the hardware, the software, the computers, all these things which are related to telecommunication are a part of tertiary sector. ದೂರವಾಣಿ, ತಂತು ಸೇವೆ, ಪೋಸ್ಟಲ್ ಟೆಲಿಗ್ರಾಫ್ ಎಲ್ಲವೂ ಕೂಡ ಸಂಪರ್ಕದಲ್ಲಿಯೇ ಬರುವಂತದ್ದು. ಆ ಎಲ್ಲ ಸೇವೆಗಳಲ್ಲಿ ಬರುವಂತಹ ಆದಾಯವನ್ನು ಕೂಡ ನಾವು ಸೇವಾ ವಲಯದಲ್ಲಿ ಸೇರಿಸುತ್ತೇವೆ. ಆಧಾರೋಪಚಾರ ಉದ್ದಿಮೆಗಳು, ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸ್ ಅಂತ ಕರೀತೇವೆ. ಆಧಾರೋಪಚಾರ ಉದ್ದಿಮೆ ಅಂತ ಹೇಳಿದ್ರೆ ಇಟ್ ಮೇ ಇನ್ಕ್ಲೂಡ್ ಹೋಟೆಲ್ಸ್, ರೆಸ್ಟೋರೆಂಟ್ಸ್, ರೆಸಾರ್ಟ್ಸ್, ಲಾಡ್ಜಸ್, ಬೋರ್ಡಿಂಗ್. It may be any other type of hospitality industry. It is added in the tertiary sector. ಹೋಟೆಲ್ಗಳು, ಲಾಡ್ಜ್ಗಳು, ಜೊತೆಗೆ ರೆಸ್ಟೋರೆಂಟ್ಗಳು, ಈ ಎಲ್ಲ ರೀತಿಯ ಆಧಾರೋಪಚಾರ ಉದ್ದಿಮೆಗಳಿಂದ ಬರುವಂತಹ ಆದಾಯವನ್ನು ನಾವು ಸೇವಾ ವಲಯದಲ್ಲಿ ಸೇರಿಸುತ್ತೇವೆ. ITBT, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ಎಜುಕೇಶನ್, ಶಿಕ್ಷಣ, ಆರೋಗ್ಯ,
ಈ ಎಲ್ಲ ವಲಯದಲ್ಲಿ ಬರುವಂತಹ ಆದಾಯವನ್ನು ನಾವು ಏನ್ ಮಾಡ್ತೀವಿ, ಸೇವಾ ವಲಯದಲ್ಲಿ ಸೇರಿಸ್ತೇವೆ. ಹಾಗಾಗಿ ಒಟ್ಟು ಸೇವಾ ವಲಯದಿಂದ ಬರುವಂತಹ ಆದಾಯ ರಾಷ್ಟ್ರೀಯ ಆದಾಯದಲ್ಲಿ ಅದರ ಭಾಗ 50% 50% ಆಫ್ ಟೋಟಲ್ ನ್ಯಾಷನಲ್ ಇನ್ಕಮ್ ಈಸ್ ಗಾಟ್ ಫ್ರಮ್ ದ ಸರ್ವಿಸಸ್ ಸೆಕ್ಟರ್ ಆರ್ ಟರ್ಷರಿ ಸೆಕ್ಟರ್. ಆದ್ರೆ ಒಂದು ವಿಷಯ ಗಮನಿಸಬೇಕು ತಾವಿಲ್ಲಿ, ತಮಗೆ ತಿಳಿದಿರುವ ಹಾಗೆ ಭಾರತ ಕೃಷಿ ಅವಲಂಬಿತ ರಾಷ್ಟ್ರ. ಅಂದ್ರೆ ಕೃಷಿ ಅವಲಂಬಿತ ರಾಷ್ಟ್ರ ಅಂದ್ರೆ ಎರಡು ರೀತಿಯಿಂದ ತಾವು ಕೃಷಿ ಅವಲಂಬಿತ ರಾಷ್ಟ್ರ ಅಂತ ಕರೀತೀರಿ. ಒಂದು, ಒಟ್ಟು ಭೂಪ್ರದೇಶ ಏನಿದೆ ಆ ಭೂಪ್ರದೇಶದಲ್ಲಿ ಕೃಷಿಗಾಗಿ ಇರುವಂತಹ ಭೂಪ್ರದೇಶ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ. ಒಟ್ಟು ಭೂಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ ಅಂತ ಹೇಳಿ, ಸೇವಾ ವಲಯಕ್ಕೆ ಅಂತ ಹೇಳಿ ನಾವು ಮೀಸಲಾಗಿದ್ದಂತಹ ಪ್ರದೇಶ ಅಥವಾ ಉಪಯೋಗಪಡಿಸಿಕೊಳ್ತಕ್ಕಂತಹ ಪ್ರದೇಶ ತುಂಬಾ ಕಡಿಮೆ ಇದೆ. ಹಾಗೆ ನೋಡಿದಾಗ ಭಾರತವೊಂದು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ತೇವೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಮತ್ತು ಮುಖ್ಯವಾದ ಸಾಮಾನ್ಯವಾಗಿ ಕೂಡ ನಾವು ಯಾಕೆ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರೀತೇವೆ ಅಂದ್ರೆ, ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 60% ಜನಸಂಖ್ಯೆ ಕೃಷಿ ಉದ್ಯೋಗದ ಮೇಲೆಯೇ ಅವಲಂಬಿತವಾಗಿದೆ. ಅದು ಕೃಷಿ ಮತ್ತು ಅದಕ್ಕೆ ತತ್ಸಂಬಂಧಿತ ವಲಯಗಳು, ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್, ಕೃಷಿ ಹಾಗೂ ಅದಕ್ಕೆ ಪೂರಕವಾದಂತಹ ಚಟುವಟಿಕೆಗಳು, ಹೈನುಗಾರಿಕೆ, ಮೀನುಗಾರಿಕೆ ಇತ್ಯಾದಿ ವಿಷಯಗಳಾಗಿರಬಹುದು. ಅದೆಲ್ಲವನ್ನೂ ಸೇರಿಸಿದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನಸಂಖ್ಯೆ ಕೃಷಿ ವಲಯದಲ್ಲಿದೆ. ಇದನ್ನ ಯಾಕೆ ಪುನರುಚ್ಚಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟೊಂದು ಜನ 60-70% ನೋಡಿ, ನಮ್ಮ ದೇಶದಲ್ಲಿ 120 ಕೋಟಿ ಜನಸಂಖ್ಯೆ ಇದೆ ಅಂತ ಇಟ್ಕೊಳ್ಳಿ, ಬೇಡ 100 ಕೋಟಿ ಜನಸಂಖ್ಯೆ. ಈಗ ರೀಸೆಂಟ್ ಆಗಿ ನೋಡಿದಾಗ 140 ಕ್ರೋರ್ಸ್ ಆಗ್ತಾ ಬಂದಿದೆ, 140 ಕೋಟಿ ಹತ್ತಿರ ಬಂದಿದೆ ಜನಸಂಖ್ಯೆ. ಬರೀ 100 ಕೋಟಿ ಜನಸಂಖ್ಯೆ ನಾವು ಇಟ್ಕೊಂಡ್ರು ಕೂಡ 60% ಜನಸಂಖ್ಯೆ ಅಂದ್ರೆ ಏನಾಯ್ತು, 60-70 ಕೋಟಿ ಜನಸಂಖ್ಯೆ ಕೃಷಿ ಮೇಲಿದೆ ಅಂತ ಅರ್ಥ ಆಯ್ತು, ಅವಲಂಬಿತವಾಗಿದೆ ಅಂತ ಅರ್ಥ ಆಯ್ತು. ಆ 60-70% ಜನ ಸೇರಿಕೊಂಡು ಕೇವಲ 14% ಆದಾಯವನ್ನ ಅಥವಾ ಒಟ್ಟು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟು ಉತ್ಪಾದನೆಯಲ್ಲಿ ಕೇವಲ 16% ಉತ್ಪಾದನೆಯನ್ನ 70% ಜನ ಮಾಡ್ತಾ ಇದ್ದಾರೆ. ಉಳಿದ ಸೇವಾ ವಲಯಕ್ಕೆ ಬಂದ್ರೆ ಕೇವಲ 10-15% ಜನ ಮಾತ್ರ ಇಲ್ಲಿ ಒಟ್ಟು 100% ನಲ್ಲಿ 50% ಸೇವಾ ವಲಯದ ಉತ್ಪಾದನೆಯನ್ನ 10-15% ಜನ ಮಾತ್ರ ಮಾಡ್ತಾ ಇದ್ದಾರೆ. ಉಳಿದ ಒಂದು 15-20% ಜನ ಕೈಗಾರಿಕಾ ವಲಯದಲ್ಲಿದ್ದಾರೆ, ಅವರು 34% ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಗಮನಿಸಿ, ಇಲ್ಲಿ ಕೆಲಸಗಾರರ ಸಂಖ್ಯೆ ಜಾಸ್ತಿ